ಮಾಲೂರು ಕ್ಷೇತ್ರದ ಮರು ಎಣಿಕೆಯಲ್ಲಿ ನಂಜೇಗೌಡಗೆ ಮೇಲುಗೈ ಆಗಿದೆ. ಕಾಂಗ್ರೆಸ್ನ ಹಾಲಿ ಶಾಸಕರೇ ಮುಂದುವರಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಒಂದು ಗೊಂದಲ ಇತ್ತು. ಸೋತ ಅಭ್ಯರ್ಥಿ ಮಂಜುನಾಥ್ ಗೌಡ ಅವರು ನನಗಿದ್ರಲ್ಲಿ ಅನುಮಾನ ಇದೆ, ತಪ್ಪಾಗಿ ಮತ ಎಣಿಕೆ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಮರು ಎಣಿಕೆ ಆಗಿದೆ. ಈಗ ನಂಜೇಗೌಡ್ರೆ ಗೆದ್ದಿದ್ದಾರೆ. ಮತ್ತೊಮ್ಮೆ ಮರು ಎಣಿಕೆಯಲ್ಲಿ ಕಾಂಗ್ರೆಸ್ನ ನಂಜೇಗೌಡರಿಗೆ 50,957 ಮತ ಬಂದಿರೋದು. ಬಿಜೆಪಿ ಅಭ್ಯರ್ಥಿಯಾಗಿದ್ದ ಮಂಜುನಾಥ್ ಗೌಡರಿಗೆ 50,707 ಮತಗಳು ಬಂದಿದೆ. ಸೇಮ್ 2023ರಲ್ಲಿ ಬಿಜೆಪಿ ಅಭ್ಯರ್ಥಿಯ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ನಂಜೇಗೌಡರು ಗೆದ್ದಿದ್ರು. ಈಗ ಶಾಸಕರು ಕೂಡ ಆಗಿದ್ದಾರೆ. 2023ರಲ್ಲಿ ಕೇವಲ 248 ಮತಗಳಿಂದ ಗೆಲುವನ್ನ ಸಾಧಿಸಿದ್ರು KY ನಂಜೇಗೌಡ ಅವರು. ಆದ್ರೆ ಮತ ಎಣಿಕೆಯಲ್ಲಿ ಲೋಪ ಆಗಿದೆ ಅಂತ ಹೇಳಿ ಬಿಜೆಪಿಯ ಅಭ್ಯರ್ಥಿ ಮಂಜುನಾಥ್ ಗೌಡರು ಆರೋಪವನ್ನ ಮಾಡಿದ್ರು. ನಂಜೇಗೌಡರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅಂತ ಹೇಳಿ ಕೋರ್ಟ್ಗೆ ಅರ್ಜಿಯನ್ನ ಕೂಡ ಹಾಕಿದ್ರು. ಆದ್ದರಿಂದ ಮರು ಮತ ಎಣಿಕೆ ಕಾರ್ಯವನ್ನ ಚುನಾವಣಾ ಆಯೋಗ ನಡೆಸಿತ್ತು. ಅದಾದ ಬಳಿಕ ಫಲಿತಾಂಶವನ್ನು ಕೂಡ ಮುಚ್ಚಿದ ಲಕೋಟೆಯಲ್ಲೇ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗಿತ್ತು. ಇವತ್ತು ನಂಜೇಗೌಡರ ಪರವಾಗಿಯೇ ಫಲಿತಾಂಶವನ್ನ ಸುಪ್ರೀಂ ಕೋರ್ಟ್ ಪ್ರಕಟಿಸಿದೆ. ಅಂದ್ರೆ ಈ ಹಿಂದೆ 2023ರ ಚುನಾವಣೆ ಸಂದರ್ಭದಲ್ಲಿ ಮತ ಎಣಿಕೆ ಆದಂತಹ ಸಂದರ್ಭದಲ್ಲಿ ಕೇವಲ 200+ ಮತಗಳಿಂದ ಮಾತ್ರ ಗೆದ್ದು ಬೇಕಿದ್ರು ನಂಜೇಗೌಡರು. ಹಂಗಾಗಿ ಬಿಜೆಪಿಯ ಅಭ್ಯರ್ಥಿ ಸೋತಿದ್ದಂತ ಅಭ್ಯರ್ಥಿ ಮಂಜುನಾಥ್ ಗೌಡ ಅವರು ಇದರಲ್ಲಿ ಏನೋ ಲೋಪ ಆಗಿದೆ, ಮರು ಎಣಿಕೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು. ಅದರಂತೆ ಕೋರ್ಟ್ಗೂ ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಸೊ ಮಾಲೂರು ಕ್ಷೇತ್ರದ ಮರು ಎಣಿಕೆಯಲ್ಲಿ ನಂಜೇಗೌಡರ ಮೇಲುಗೈ ಆಗಿದೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ಜಾನಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಈ ಹಿಂದಿನಿಂದಲೂ ಕೂಡ ಇದರ ಬಗ್ಗೆ ಮಾತಾಡ್ತಾನೆ ಇದ್ರು ಮಂಜುನಾಥ್ ಗೌಡರು. ಫೈನಲಿ ಈಗ ಕೋರ್ಟೇ ಆದೇಶವನ್ನ ಹೊರಡಿಸಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, 2023ರ ವಿಧಾನಸಭೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಮಾಲೂರಿನ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ನಂಜೇಗೌಡರು 50,957 ಮತಗಳನ್ನ ಪಡೆದುಕೊಂಡಿದ್ರು. ಬಿಜೆಪಿ ಅಭ್ಯರ್ಥಿಯಾಗಿದ್ದಂತ ಮಂಜುನಾಥ ಗೌಡರು 50,707 ಮತಗಳನ್ನ ಪಡೆದುಕೊಂಡಿದ್ರು. ಈ ಸಂದರ್ಭದಲ್ಲಿ ಕೇವಲ ಅತ್ಯಲ್ಪ ಮತಗಳು ಅಂದ್ರೆ 248 ಮತಗಳಿಂದ ನಂಜೇಗೌಡರು ಗೆಲುವನ್ನ ಸಾಧಿಸಿದ್ದಾರೆ ಅಂತ ಹೇಳಿ ಅವತ್ತು ಫಲಿತಾಂಶವನ್ನ ಪ್ರಕಟ ಮಾಡಲಾಗಿತ್ತು. ಈ ಫಲಿತಾಂಶದ ವಿರುದ್ಧವಾಗಿ ಈ ಫಲಿತಾಂಶವನ್ನ ಎಣಿಕೆ ಮಾಡುವಂತ ಸಂದರ್ಭದಲ್ಲಿ ಲೋಪಗಳಾಗಿದೆ ಅಂತ ಹೇಳಿ ಬಿಜೆಪಿ ಅಭ್ಯರ್ಥಿ ಮಂಜುನಾಥ ಗೌಡ ಅವರು ಕರ್ನಾಟಕ ಹೈಕೋರ್ಟ್ನ ಅಡಿಗೆ ಅವರು ದೂರನ್ನು ಸಹ ಸಲ್ಲಿಕೆ ಮಾಡಿದ್ರು. ಹೈಕೋರ್ಟ್ ಸಹ ನಂಜೇಗೌಡರ ಶಾಸಕ ಸ್ಥಾನವನ್ನ ಅನರ್ಹಗೊಳಿಸಿತ್ತು. ಇದನ್ನ ಹೈಕೋರ್ಟ್ನ ತೀರ್ಪನ್ನ ಪ್ರಶ್ನಿಸಿ ಕಾಂಗ್ರೆಸ್ ಶಾಸಕ ನಂಜೇಗೌಡರು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆಯನ್ನ ಮಾಡಿದ್ರು ಮತ್ತು ಮರುಮತ ಎಣಿಕೆಗೂ ಸಹ ಸೂಚನೆ ಆಗಿತ್ತು. ಇತ್ತೀಚೆಗೆ ನವೆಂಬರ್ ತಿಂಗಳಿನಲ್ಲಿ ಆದಂತಹ ಮರುಮತ ಎಣಿಕೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಚ್ಚಿತ ಲಕೋಟೆಯನ್ನ ಚುನಾವಣಾ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪನ್ನ ಪ್ರಕಟಿಸಿರುವಂತದ್ದು. ನಂಜೇಗೌಡರೇ ಶಾಸಕರಾಗಿ ಮುಂದುವರಿತಾರೆ. ಅವರ ಆಯ್ಕೆಯ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಲೋಪಗಳು ಆಗಿಲ್ಲ, ಅವರೇ ಶಾಸಕರಾಗಿ ಮುಂದುವರಿತಾರೆ ಅಂತ ಹೇಳಿರುವಂತದ್ದು. ಅದರ ಜೊತೆಗೆ ಕಳೆದ ಬಾರಿ ಮತ ಎಣಿಕೆ ಆದಂತಹ ಸಂದರ್ಭದಲ್ಲಿ ಕೇವಲ 248 ಮತಗಳಿಂದ ನಂಜೇಗೌಡರು ಗೆಲುವನ್ನ ಸಾಧಿಸಿದ್ರು. ಇದೀಗ ಮತ್ತೊಂದು ಬಾರಿ ಮತ ಎಣಿಕೆ ಆದಂತಹ ಸಂದರ್ಭದಲ್ಲಿ 2 ಮತಗಳು ಹೆಚ್ಚಿಗೆ ಆಗಿ ಬಂದಿರುವಂತದ್ದು. ಇದಕ್ಕೂ ಸಹ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ತಕರಾರನ್ನ ತೆಗೆದಿರುವಂತದ್ದು. ಕೇವಲ 5 EVM ಪ್ಯಾಟ್ಗಳನ್ನ ಮಾತ್ರ ಮತ ಎಣಿಕೆ ಮಾಡಿ ಮತ್ತೆ ಲೋಪವನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಸಹ ಮಾಡ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.